Hi, hello, dear students. I am your Mahesh Magdum sir from Mahesh Magdum Knowledge World. In today's session, we are discussing MCQ question if clause third conditional. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರ್ನ ಕ್ವಶನ್ ನಂಬರ್ 1ನಲ್ಲಿ ಬರ್ತಕ್ಕಂತಹ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ವಿಡಿಯೋನಲ್ಲಿ ಕ್ವಶನ್ ಟ್ಯಾಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ತದನಂತರದ ವಿಡಿಯೋದಲ್ಲಿ ಇನ್ಫಿನಿಟಿವ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಬರ್ತಕ್ಕಂತಹ ಕೊನೆಯ ಪ್ರಶ್ನೆ ಇಫ್ ಕ್ಲಾಸ್. ಸೊ ಮೊದಲನೇದಾಗಿ ನಾವು ಇಫ್ ಕ್ಲಾಸ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ವಾಟ್ ಈಸ್ ಆ್ಯನ್ ಇಫ್ ಕ್ಲಾಸ್? ಆ್ಯನ್ ಇಫ್ ಕ್ಲಾಸ್ ಈಸ್ ಅ ಡಿಪೆಂಡೆಂಟ್ ಕ್ಲಾಸ್ ದಟ್ ಬಿಗಿನ್ಸ್ ವಿತ್ ಇಫ್ ಆ್ಯಂಡ್ ಎಕ್ಸ್ಪ್ರೆಸ್ಸಸ್ ಅ ಕಂಡೀಷನ್. It tells us that one action depends on another action. ಸೊ ಇವಾಗ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಇಫ್ ಕ್ಲಾಸ್ ಅಂತಂದರೆ ಏನು? ಇಫ್ ಕ್ಲಾಸ್ ಈಸ್ ಅ ಡಿಪೆಂಡೆಂಟ್ ಕ್ಲಾಸ್. ಇದೊಂದು ಡಿಪೆಂಡೆಂಟ್ ಕ್ಲಾಸು ದ್ಯಾಟ್ ಬಿಗಿನ್ಸ್ ವಿತ್ ಇಫ್. ಇಲ್ಲಿ ಕಂಡೀಷ್ನಲ್ ಸೆಂಟೆನ್ಸಸ್ಗಳು ಬಂದುಬಿಟ್ಟು ಎರಡಿರುತ್ತವೆ. ಒಂದು ಇಫ್ ಕ್ಲಾಸು, ಇನ್ನೊಂದು ಮೇನ್ ಕ್ಲಾಸ್. ಇದು ಇಫ್ ಕ್ಲಾಸ್ ಅಂತಕ್ಕಂಥದ್ದು ಕಂಡೀಷನ್ ಆದರೆ, ಮೇನ್ ಕ್ಲಾಸ್ ಅಂತಕ್ಕಂಥದ್ದು ರಿಸಲ್ಟ್ ಇರುತ್ತೆ. ಸೊ ಇಲ್ಲಿ ಇಫ್ ಕ್ಲಾಸಲ್ಲಿ ನಾವು 0 ಕಂಡೀಷ್ನಲ್ಲು, ಫಸ್ಟ್ ಕಂಡೀಷ್ನಲ್ಲು, ಸೆಕೆಂಡ್ ಕಂಡೀಷ್ನಲ್ಲು ಮತ್ತು ಥರ್ಡ್ ಕಂಡೀಷ್ನಲ್ ಅಂತ ನೋಡ್ತೀವಿ. ಸೊ ಬೇರೆ ಬೇರೆ ಕಂಡೀಷ್ನಲ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಟೆನ್ಸಸ್ಗಳು ಮತ್ತು ಸೆಂಟೆನ್ಸ್ ಸ್ಟ್ರಕ್ಚರ್ಗಳು ಬರ್ತವೆ. SSLC ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ನಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವಶನ್ನು ಥರ್ಡ್ ಕಂಡೀಷ್ನಲ್. ಸೊ ಹಾಗಾದರೆ ಈ ಥರ್ಡ್ ಕಂಡೀಷ್ನಲ್ಲಿ ಬರ್ತಕ್ಕಂತಹ ಟೆನ್ಸ್ ಯಾವುದಪ್ಪ ಅಂತಂದರೆ, ಇಲ್ಲಿ ಬರ್ತಕ್ಕಂಥದ್ದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸು. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿರುವಂತೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸದ ಸ್ಟ್ರಕ್ಚರ್ ಬಂದುಬಿಟ್ಟು ಸಬ್ಜೆಕ್ಟು ಪ್ಲಸ್ ಹ್ಯಾಡ್ ಬರುತ್ತೆ. ಆಮೇಲೆ ಪಾಸ್ಟ್ ಪರ್ಫೆಕ್ಟ್ ವರ್ಬ್, ಐ ಹ್ಯಾಡ್ ಈಟನ್ ಬನಾನಾ. ಈ ರೀತಿಯಾದಂಥ ಸ್ಟ್ರಕ್ಚರಲ್ಲಿ ನಾವು ಇಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತೀವಿ. ಇಲ್ಲಿ ಸ್ಟ್ರಕ್ಚರ್ ಬಂದುಬಿಟ್ಟು ಒಂದು ಇಫ್ ಕ್ಲಾಸು, ಇನ್ನೊಂದು ಮೇನ್ ಕ್ಲಾಸು. ಇಫ್ ಕ್ಲಾಸು ಕಂಡೀಷನ್ ಆದರೆ, ಮೇನ್ ಕ್ಲಾಸು ರಿಸಲ್ಟ್ ಆಗಿರುತ್ತೆ. ಹಾಗಾದರೆ ಇಫ್ ಕ್ಲಾಸ್ನಲ್ಲಿ ಏನಿರುತ್ತೆ, ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತಂದರೆ, ಇಫ್ ಪ್ಲಸ್ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಪಾಸ್ಟ್ ಪರ್ಫೆಕ್ಟ್ ವರ್ಬ್ ಬರುತ್ತೆ. ಸೊ ಇನ್ನು ಮೇನ್ ಕ್ಲಾಸಲ್ಲಿ ಬಂದುಬಿಟ್ಟು ಸಬ್ಜೆಕ್ಟು ಪ್ಲಸ್ ವುಡ್ ಹ್ಯಾವ್ ಆರ್ ವುಡಂಟ್ ಹ್ಯಾವ್ ಬಂದುಬಿಟ್ಟು ಪಾಸ್ಟ್ ಪಾರ್ಟಿಸಿಪಲ್ ವರ್ಬಲ್ಲಿ ಈ ಮೇನ್ ಕ್ಲಾಸು ಎಂಡ್ ಆಗುತ್ತೆ. ಸೊ ನಾವೀಗ ಎಕ್ಸಾಂಪಲ್ಸ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಈ ರೀತಿಯಾಗಿರ್ತಕ್ಕಂತಹ ಕ್ಲಾಸಸ್ಗಳಲ್ಲಿ ಇಲ್ಲಿ ಇಫ್ ಕ್ಲಾಸನ್ನು ನಾವು ನೋಡಿದಾಗ, ಇಲ್ಲಿ ಇಫ್ ಐ ಹ್ಯಾಡ್ ಸ್ಟಡೀಡ್ ನೋಡಿ, ಈಗ ಇಫ್ ಐ ಹ್ಯಾಡ್ ಸ್ಟಡೀಡ್ ಐ ವುಡ್ ಹ್ಯಾವ್ ಪಾಸ್ಡ್. ನಾನು ಅಭ್ಯಾಸ ಮಾಡಿದ್ದಿದ್ದರೆ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದಿತ್ತು. ಬಟ್ ಈಗಾಗಲೇ ಪರೀಕ್ಷೆ ಆಗಿ ಹೋಗಿದೆ, ಈಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದರೂ ಕೂಡ ಒಂದು ವೇಳೆ, ಇಫ್ ಅಂತಂದರೆ ಒಂದು ವೇಳೆ, ಇಫ್ ಐ ಹ್ಯಾಡ್ ಸ್ಟಡೀಡ್ ಐ ವುಡ್ ಹ್ಯಾವ್ ಪಾಸ್ಡ್ ಇನ್ ದ ಎಕ್ಸಾಮಿನೇಷನ್. ಸೊ ಇಲ್ಲಿ ಇಫ್ ಕ್ಲಾಸ್ನಲ್ಲಿ ಇಫ್ ಇದೆ, ಸಬ್ಜೆಕ್ಟ್ ಬಂದುಬಿಟ್ಟು ಐ ಇದೆ, ಪಾಸ್ಟ್ ಪರ್ಫೆಕ್ಟ್ ಸ್ಟ್ರಕ್ಚರ್ನಲ್ಲಿ ಹ್ಯಾಡು ಪ್ಲಸ್ V3 ಫಾರ್ಮ್ ಆಫ್ ವರ್ಬ್ ಇದೆ. ಇನ್ನು ಮೇನ್ ಕ್ಲಾಸ್ಗೆ ಬಂದಾಗ ಸಬ್ಜೆಕ್ಟ್ ಇದೆ, ಇಲ್ಲಿ ವುಡ್ ಹ್ಯಾವ್ ಇದೆ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಇದೆ. ಸೊ ಈ ರೀತಿಯಾಗಿ ಇಲ್ಲಿ 2 ಕ್ಲಾಸಸ್ಗಳನ್ನು ನಾವು ನೋಡ್ತೀವಿ. ಮೊದಲನೇದು ಇಫ್ ಕ್ಲಾಸು, ಎರಡನೇದು ಮೇನ್ ಕ್ಲಾಸು. ಇಲ್ಲಿ ಮೇನ್ ಕ್ಲಾಸಲ್ಲಿ ಒಂದು ಗ್ಯಾಪ್ ಇರುತ್ತೆ, ಬ್ಲ್ಯಾಂಕ್ ಇರುತ್ತೆ. ಆ ಬ್ಲ್ಯಾಂಕಲ್ಲಿ ನಾವು ವುಡ್ ಹ್ಯಾವ್ ಆರ್ ವುಡಂಟ್ ಹ್ಯಾವ್ ಅಂತಕ್ಕಂಥದ್ದನ್ನು ನಾವು ಫಿಲ್ ಮಾಡಬೇಕಾಗತ್ತೆ. ಸೊ ಇಫ್ ಸಿ ಹ್ಯಾಡ್ ಕಾಲ್ಡ್ ಮೀ ಐ ವುಡ್ ಹ್ಯಾವ್ ಹೆಲ್ಪ್ಡ್ ಹರ್. ಅವಳು ಕರೆದಿಲ್ಲ, ಆ ಮಾತು ಬೇರೆ. ಒಂದು ವೇಳೆ ಅವಳು ನನ್ನನ್ನು ಕರೆದಿದ್ದರೆ ನಾನೇನು ಮಾಡ್ಬೋದಿತ್ತು, ಆಕೆಗೆ ಸಹಾಯ ಮಾಡ್ಬೋದಿತ್ತು. ಸೊ ಇಲ್ಲಿ ಯಾವಾಗ ಪಾಸಿಟಿವ್ ಬರುತ್ತೆ ಆ ಟೈಮಲ್ಲಿ ನಾವು ವುಡ್ ಹ್ಯಾವನ್ನು ಬಳಸ್ತೀವಿ. ಇಫ್ ದೇ ಹ್ಯಾಡ್ ಲೆಫ್ಟ್ ಅರ್ಲಿಯರ್ ದೇ ವುಡ್ ಹ್ಯಾವ್ ಕಾಟ್ ದ ಟ್ರೈನ್ ಆಲ್ರೆಡಿ ಹೋಗೇ ಆಗಿದೆ. ಬಟ್ ಒಂದು ವೇಳೆ ಅವರು ಬೇಗ ಬಂದಿದ್ದರೆ ಅವ್ರೇನು ಮಾಡ್ಬೋದಿತ್ತು, ಟ್ರೈನನ್ನು ಹಿಡಿಬೋದಾಗಿತ್ತು ಅಂತಕ್ಕಂಥದ್ದು. ಇಫ್ ದೇ ಹ್ಯಾಡ್ ಲೆಫ್ಟ್ ಅರ್ಲಿಯರ್ ದೇ ವುಡ್ ಹ್ಯಾವ್ ಕಾಟ್ ದ ಟ್ರೈನ್. ಸೊ ಇಲ್ಲಿ ವುಡ್ ಹ್ಯಾವ್ ಆದ ನಂತರ ಬರ್ತಕ್ಕಂತಹ ಪಾಸ್ಟ್ ಪಾರ್ಟಿಸಿಪಲ್ ವರ್ಬನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ವುಡ್ ಹ್ಯಾವ್ ಬರುತ್ತೋ ಅಥವಾ ವುಡಂಟ್ ಹ್ಯಾವ್ ಬರುತ್ತೋ. ಇಲ್ಲಿ ಪಾಸ್ಡು ಪಾಸಿಟಿವ್ ಇದೆ, ಹೆಲ್ಪ್ಡು ಪಾಸಿಟಿವ್ ಇದೆ, ಕಾಟ್ ಇದು ಪಾಸಿಟಿವ್ ಇದೆ. ಹೀಗಾಗಿ ನಾವು ವುಡ್ ಹ್ಯಾವನ್ನು ಇಲ್ಲಿ ಬಳಸ್ತಾ ಇದ್ದೇವೆ.
ಇನ್ನು ಎಕ್ಸಾಂಪಲ್ ಫೋರ್ತ್ ಬಂದುಬಿಟ್ಟು ಇಫ್ ಯು ಹ್ಯಾಡ್ ಲಿಸನ್ಡ್ ಯು ವುಡ್ ಹ್ಯಾವ್ ಅಂಡರ್ಸ್ಟುಡ್. ಒಂದು ವೇಳೆ ನೀನು ಚೆನ್ನಾಗಿ ಕೇಳಿಕೊಂಡಿದ್ದರೆ ನೀನು ಸರಿಯಾಗಿ ಅರ್ಥೈಸಿಕೊಳ್ಳಬಹುದಾಗಿತ್ತು ಅಂತಕ್ಕಂಥದ್ದು. ಇನ್ನು ಫಿಫ್ತ್ ಎಕ್ಸಾಂಪಲ್ ಬಂದುಬಿಟ್ಟು ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ವುಡ್ ಹ್ಯಾವ್ ಜಾಯಿನ್ಡ್ ಯು. ನೀನು ನನಗೆ ಕರೆದಿದ್ದರೆ ನಾನು ನಿನ್ನನ್ನು ಸೇರಬಹುದಿತ್ತು ಅಂತಕ್ಕಂಥದ್ದು. ಸೊ ಸಾಮಾನ್ಯವಾಗಿ ಇಂತಹ ಊಹೆಗಳು ನಮ್ಮ ಮನಸ್ಸಲ್ಲೂ ಕೂಡ ಬರ್ತವೆ. ಒಂದು ವೇಳೆ ನಾನು ಈ ದೇಶದ ಪ್ರಧಾನಿಯಾಗಿದ್ದರೆ ಆಗಿದ್ದರೆ ನಾನು ಬಡವರಿಗೆ ಸಹಾಯ ಮಾಡಬಹುದಿತ್ತು. ಸೊ ಈ ರೀತಿಯಾಗಿರ್ತಕ್ಕಂತಹ ಎಕ್ಸಾಂಪಲ್ಸ್ಗಳು. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ವುಡ್ ಹ್ಯಾವ್ ಅಟೆಂಡೆಡ್ ಇಟ್. ಯಾವುದೋ ಕಾರ್ಯಕ್ರಮ ಇರುತ್ತೆ, ಆಗಿ ಹೋಗಿದೆ ಈಗ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬಗ್ಗೆ ನಮ್ಮ ಫ್ರೆಂಡ್ ನಮ್ಮ ಜೊತೆ ಡಿಸ್ಕಸ್ ಮಾಡುವಾಗ ನಾವು ಹೇಳ್ತೀವಿ ಅವನಿಗೆ, ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ನೀ ಮೊದಲೇ ಹೇಳಿದ್ದಿದ್ದರೆ ನಾನು ಕೂಡ ಅಲ್ಲಿ ಜಾಯಿನ್ ಆಗ್ಬೋದಿತ್ತು, ಅಟೆಂಡ್ ಆಗ್ಬೋದಾಗಿತ್ತು ಅಂತ ಹೇಳ್ತೀವಿ. ಸೊ ಇನ್ನು ಸೆವೆಂತ್ ಎಕ್ಸಾಂಪಲ್ ಬಂದುಬಿಟ್ಟು ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ ಐ ವುಡ್ ಹ್ಯಾವ್ ಕಮ್. ಏಡ್ತ್ ಒನ್ನು ಇಫ್ ಐ ಹ್ಯಾಡ್ ಗಾಟ್ ಇಟ್ ಅರ್ಲಿಯರ್ ಐ ವುಡ್ ಹ್ಯಾವ್ ರೆಡ್ ಇಟ್. ನೋಡಿ ಇಲ್ಲಿ ರೆಡ್ ಅಂತಕ್ಕಂಥದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಸ್ಪೆಲ್ಲಿಂಗ್ ಸೇಮ್ ಇದ್ದರೂ ಕೂಡ ಪ್ರೊನೌನ್ಸಿಯೇಷನು ರೆಡ್ ಆಗುತ್ತೆ. ರೀಡ್, ರೆಡ್, ರೆಡ್. ಸೊ ನೈನ್ತ್ ಎಕ್ಸಾಂಪಲಲ್ಲಿ ಇಫ್ ಯು ಹ್ಯಾಡ್ ಲೆಫ್ಟ್ ಹೋಮ್ ಅ ಬಿಟ್ ಅರ್ಲಿ ಯು ವುಡ್ ಹ್ಯಾವ್ ಗಾಟ್ ದ ಬಸ್. ಸ್ವಲ್ಪ ಬೇಗ ಮನೆ ಬಿಟ್ಟಿದ್ದರೆ ನೀನು ಬಸ್ಸನ್ನು ಹಿಡಿಬೋದಿತ್ತು. ಇಫ್ ಐ ಹ್ಯಾಡ್ ಅಟೆಂಡೆಡ್ ಐ ವುಡ್ ಹ್ಯಾವ್ ಸ್ಕೋರ್ಡ್ ವೆಲ್. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ವುಡ್ ಹ್ಯಾವ್ ಜಾಯಿನ್ಡ್ ಯು. ಸೊ ಈ ರೀತಿಯಾದಂಥ ಎಕ್ಸಾಂಪಲ್ಸ್ಗಳು ಇಲ್ಲಿ ವುಡ್ ಹ್ಯಾವ್ ಬಂದಾಗ ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಮೇನ್ ಕ್ಲಾಸಲ್ಲಿ ನಾವು ಇರ್ತಕ್ಕಂತಹ ಬ್ಲ್ಯಾಂಕನ್ನು ಫಿಲ್ ಮಾಡಬೇಕಾಗುತ್ತೆ. ಇದು MCQ ಕ್ವಶನ್ ಇರೋದ್ರಿಂದ ಇಲ್ಲಿ 4 ಆಪ್ಷನ್ಗಳಿರ್ತವೆ. ಬಟ್ ಆ್ಯಕ್ಚುಯಲ್ ಆಪ್ಷನ್ಗಳು ಇರೋದು ಎರಡೇ, ಐದರ್ ವುಡ್ ಹ್ಯಾವ್ ಆರ್ ವುಡಂಟ್ ಹ್ಯಾವ್. ಇಲ್ಲಿ ಪಾಸಿಟಿವ್ ಸೆನ್ಸ್ ಇದ್ದರೆ ವುಡ್ ಹ್ಯಾವ್ ಬರುತ್ತೆ, ನೆಗೆಟಿವ್ ಸೆನ್ಸ್ ಇತ್ತಂದರೆ ವುಡಂಟ್ ಹ್ಯಾವ್ ಬರುತ್ತೆ. ಸೊ ಇವಾಗ ನಾವು ವುಡಂಟ್ ಹ್ಯಾವ್ಗೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ ಇಫ್ ಯು ಹ್ಯಾಡ್ ಸ್ಟಡೀಡ್ ಹಾರ್ಡರ್, ಇಫ್ ಯು ಹ್ಯಾಡ್ ಸ್ಟಡೀಡ್ ಹಾರ್ಡರ್, ಇಫ್ ಐ ಹ್ಯಾಡ್ ಸ್ಟಡೀಡ್ ಹಾರ್ಡರ್ ಐ ವುಡಂಟ್ ಹ್ಯಾವ್ ಫೇಲ್ ಇನ್ ದ ಎಕ್ಸಾಮ್. ಈಗ ಪರೀಕ್ಷೆ ಆಗಿ ಹೋಗಿದೆ, ನಾನು ಫೇಲ್ ಆಗಿ ಹೋಗಿದೆ, ಆದರೂ ಕೂಡ ನಾನು ಚೆನ್ನಾಗಿ ಅಭ್ಯಾಸ ಮಾಡಿದ್ದರೆ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಿರಲಿಲ್ಲ ಅಂತಕ್ಕಂಥದ್ದು ಬಂದಾಗ ನಾವು ವುಡಂಟ್ ಹ್ಯಾವನ್ನು ಬಳಸಬೇಕು. ಸೊ ಇಫ್ ಸಿ ಹ್ಯಾಡ್ ಲೆಫ್ಟ್ ಅರ್ಲಿಯರ್ ಸಿ ವುಡಂಟ್ ಹ್ಯಾವ್ ಮಿಸ್ಡ್ ದ ಬಸ್. ಆವಾಗ ಇಫ್ ಸಿ ಹ್ಯಾಡ್ ಲೆಫ್ಟ್ ಅರ್ಲಿಯರ್ ಸಿ ವುಡ್ ಹ್ಯಾವ್ ಗಾಟ್ ದ ಬಸ್ ಅಂತಿತ್ತು. ಬಟ್ ಇಲ್ಲಿ ನೆಗೆಟಿವ್ ಸೆನ್ಸ್ ಬಂದುಬಿಟ್ಟು ಮಿಸ್ಡ್ ದ ಬಸ್ ಅಂತಾಗಿದೆ. ಸೊ ಸ್ವಲ್ಪ ಬೇಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದರೆ ಬಸ್ಸು ತಪ್ಪುತ್ತಿರಲಿಲ್ಲ ಅಂತಕ್ಕಂಥದ್ದು ವುಡಂಟ್ ಹ್ಯಾವ್. ಇಫ್ ದೇ ಹ್ಯಾಡ್ ಓರ್ನ್ ಹೆಲ್ಮೆಟ್ಸ್ ದೇ ವುಡಂಟ್ ಹ್ಯಾವ್ ಬೀನ್ ಇಂಜರ್ಡ್. ಅವರು ಹೆಲ್ಮೆಟ್ ಧರಿಸಿದ್ದರೆ ಅವರಿಗೆ ಗಾಯ ಆಗುತ್ತಿರಲಿಲ್ಲ. ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ವುಡಂಟ್ ಹ್ಯಾವ್ ವರಿಡ್ ಅಬೌಟ್ ಯು. ನೀವು ನನಗೆ ಹೇಳಿದ್ದರೆ, ಕರೆದಿದ್ದರೆ ನಾನು ಅದರ ಬಗ್ಗೆ ಕಾಳಜಿ ಮಾಡ್ತಿರಲಿಲ್ಲ ಅಂತಕ್ಕಂಥದ್ದು. ಇಫ್ ಹಿ ಹ್ಯಾಡ್ ಡ್ರಿವನ್ ಕೇರ್ಫುಲಿ ಹಿ ವುಡಂಟ್ ಹ್ಯಾವ್ ಆ್ಯನ್ ಆಕ್ಸಿಡೆಂಟ್. ಸಾಮಾನ್ಯವಾಗಿ ಆಕ್ಸಿಡೆಂಟ್ ಆದ ನಂತರ ನಾವು ಮಾತನಾಡ್ತಾ ಇರ್ತೀವಿ, ಸ್ವಲ್ಪ ಜಾಗರೂಕತೆಯಿಂದ ಡ್ರೈವ್ ಮಾಡಿದ್ದಿದ್ದರೆ ಈ ಆಕ್ಸಿಡೆಂಟನ್ನು ತಪ್ಪಿಸ್ಬೋದಾಗಿತ್ತು ಅಥವಾ ಆಕ್ಸಿಡೆಂಟ್ ಆಗ್ತಿರಲಿಲ್ಲ. ಇಫ್ ಯು ಹ್ಯಾಡ್ ಸ್ಟೇಡ್ ಅಟ್ ಹೋಮ್. ಸಾಮಾನ್ಯವಾಗಿ ಏನೋ ಆಕ್ಸಿಡೆಂಟ್ ಆದಾಗ ಮನೆಯಲ್ಲಿ ಅಂತಿರ್ತಾರೆ, ನನ್ನ ಮಾತು ಕೇಳಿಲ್ಲ, ನೀನು ಮನೆಯೊಳಗೆ ಇದ್ದಿದ್ದರೆ ಈ ಆಕ್ಸಿಡೆಂಟ್ ಆಗ್ತಿರಲಿಲ್ಲ. ಇಫ್ ಯು ಹ್ಯಾಡ್ ಸ್ಟೇಡ್ ಅಟ್ ಹೋಮ್ ಯು ವುಡಂಟ್ ಹ್ಯಾವ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ ಅಂತಕ್ಕಂಥದ್ದು ಕೂಡ ಎಕ್ಸಾಂಪಲ್ ಬರುತ್ತೆ. ಇಫ್ ವಿ ಹ್ಯಾಡ್ ಬುಕ್ಡ್ ದ ಟಿಕೆಟ್ಸ್ ಅರ್ಲಿಯರ್ ವಿ ವುಡಂಟ್ ಹ್ಯಾವ್ ಲಾಸ್ಟ್ ಅವರ್ ಸೀಟ್ಸ್. ಸ್ವಲ್ಪ ಮೊದಲೇ ಟಿಕೆಟ್ಗಳನ್ನು ಬುಕ್ ಮಾಡಿದ್ದಿದ್ದರೆ ನಾವು ನಮ್ಮ ಸೀಟುಗಳನ್ನು ಕಳೆದುಕೊಳ್ತಾ ಇರಲಿಲ್ಲ, ಸಿಗ್ತಾ ಇರಲಿಲ್ಲ, ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ವುಡಂಟ್ ಹ್ಯಾವ್ ಬರುತ್ತೆ. ಇಫ್ ಇಟ್ ಹ್ಯಾಡಂಟ್ ರೇನ್ಡ್ ವಿ ವುಡಂಟ್ ಹ್ಯಾವ್ ಕ್ಯಾನ್ಸಲ್ಡ್ ದ ಮ್ಯಾಚ್. ಮಳೆ ಆಗದೇ ಹೋಗಿದ್ದಿದ್ದರೆ ನಾವು ಮ್ಯಾಚ್ ಕ್ಯಾನ್ಸಲ್ ಮಾಡ್ತಿರಲಿಲ್ಲ. ಇಫ್ ಸಿ ಹ್ಯಾಡ್ ಫಾಲೋಡ್ ದ ಡಾಕ್ಟರ್ಸ್ ಅಡ್ವೈಸ್. ಅವಳು ಡಾಕ್ಟರ್ ಹೇಳಿದಂತೆ ಡಾಕ್ಟರ್ನ ಸಲಹೆಯನ್ನು ಪಾಲಿಸಿದ್ದೇ ಆಗಿದ್ದರೆ ಅವಳಿಗೆ ಮತ್ತೆ ಜ್ವರ ಬರ್ತಾ ಇರಲಿಲ್ಲ. ಸಿ ವುಡಂಟ್ ಹ್ಯಾವ್ ಬಿಕಮ್ ಇಲ್. ಇಫ್ ಐ ಹ್ಯಾಡ್ ಸೆಟ್ ಆನ್ ಅಲಾರಾಮ್ ಐ ವುಡಂಟ್ ಹ್ಯಾವ್ ಓವರ್ ಸ್ಲೆಪ್ಟ್. ನಾನು ಅಲಾರಾಮ್ ಹಚ್ಚಿದ್ದರೆ ನಾನು ಲೇಟ್ ಆಗುವವರೆಗೂ ಮಲಗ್ತಾ ಇರಲಿಲ್ಲ. ಇಫ್ ಯು ಹ್ಯಾಡ್ ಸ್ಲೆಪ್ಟ್ ಅರ್ಲಿ ಅಟ್ ನೈಟ್ ಯು ವುಡಂಟ್ ಹ್ಯಾವ್ ಗಾಟ್ ಅಪ್ ಲೇಟ್ ಇನ್ ದ ಮಾರ್ನಿಂಗ್. ಈ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಗಳು ಇಲ್ಲಿ ಬರ್ತವೆ. ಎಕ್ಸಾಂಪಲ್ 9 ನೋಡೋದಾದರೆ ಇಫ್ ದೇ ಹ್ಯಾಡ್ ಲಿಸನ್ ಟು ದ ಟೀಚರ್ ದೇ ವುಡಂಟ್ ಹ್ಯಾವ್ ಮೇಡ್ ದೋಸ್ ಮಿಸ್ಟೇಕ್ಸ್.
ಶಿಕ್ಷಕರ ಮಾತನ್ನು ಕೇಳಿದ್ದಿದ್ದರೆ ಈ ತಪ್ಪುಗಳು ಆಗ್ತಾ ಇರಲಿಲ್ಲ. ಇಫ್ ಹ್ಯಾಡ್ ಟೋಲ್ಡ್ ಮೀ ದ ಟ್ರುತ್ ಐ ವುಡಂಟ್ ಹ್ಯಾವ್ ಬೀನ್ ಆ್ಯಂಗ್ರಿ. ನೀವು ಮೊದಲೇ ಈ ಸತ್ಯವನ್ನು ನನಗೆ ಹೇಳಿದ್ದಿದ್ದರೆ ನಾನು ಸಿಟ್ಟಿಗೆ ಬರ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಇಲ್ಲಿ ನೆಗೆಟಿವ್ ಸೆನ್ಸ್ ವ್ಯಕ್ತವಾದಾಗ ಇಲ್ಲಿ ವುಡಂಟ್ ಹ್ಯಾವ್ ಬರುತ್ತೆ. ಆ್ಯಕ್ಚುಲಿ 4 ಆಪ್ಷನ್ಸ್ಗಳು ಇದ್ದರೂ ಕೂಡ ಇಲ್ಲಿ ನಮಗೆ ಬಳಕೆ ಆಗ್ತಕ್ಕಂಥ ಆಪ್ಷನ್ಸ್ಗಳು ಕೇವಲ 2. ಒಂದು ವುಡ್ ಹ್ಯಾವ್, ಇನ್ನೊಂದು ವುಡಂಟ್ ಹ್ಯಾವ್. ವುಡ್ ಹ್ಯಾವ್ನಲ್ಲಿ ಪಾಸಿಟಿವ್ ಸೆನ್ಸ್ ಇರುತ್ತೆ, ವುಡಂಟ್ ಹ್ಯಾವ್ನಲ್ಲಿ ನೆಗೆಟಿವ್ ಸೆನ್ಸ್ ಇರುತ್ತೆ. ಇಫ್ ಹಿ ಹ್ಯಾಡ್ ಸೇವ್ಡ್ ಸಮ್ ಮನಿ ಹಿ ವುಡಂಟ್ ಹ್ಯಾವ್ ಫೇಸ್ಡ್ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್. ಅವನು ಹಣ ಉಳಿಸಿದ್ದಿದ್ದರೆ ಇವತ್ತು ಆತನಿಗೆ ಹಣಕಾಸಿನ ಸಮಸ್ಯೆ ಉದ್ಭವ ಆಗ್ತಾ ಇರಲಿಲ್ಲ. ಇಫ್ ವಿ ಹ್ಯಾಡ್ ಸ್ಟಾರ್ಟೆಡ್ ಆನ್ ಟೈಮ್, ನೋಡಿ ನಾವು ಸರಿಯಾದ ಸಮಯಕ್ಕೆ ನೀವು ಪ್ರಾರಂಭಿಸಿದ್ದಿದ್ದರೆ ವಿ ವುಡಂಟ್ ಹ್ಯಾವ್ ಬೀನ್ ಲೇಟ್ ಆಗ್ತಾ ಇರಲಿಲ್ಲ. ಇಫ್ ಸಿ ಹ್ಯಾಡ್ ಬ್ರಾಟ್ ಆ್ಯನ್ ಅಂಬ್ರೆಲಾ ಸಿ ವುಡಂಟ್ ಹ್ಯಾವ್ ಗಾಟ್ ವೆಟ್. ಅವಳು ಕೊಡೆಯನ್ನು ತಂದಿದ್ದಿದ್ದರೆ ಅವಳು ತೋಯಿಸ್ಕೊಳ್ತಾ ಇರಲಿಲ್ಲ, ಒದ್ದೆ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಸೊ 14th ಎಕ್ಸಾಂಪಲ್ಲು ನಮ್ಮ ಲೆಸನ್ ಬೇಸ್ಡ್ ಅಸೆಸ್ಮೆಂಟು ಮತ್ತು ಪ್ರಿವಿಯಸ್ ಕ್ವಶನ್ ಪೇಪರ್ 2026 ಬಂದಿರತಕ್ಕಂಥ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ನಾವು ಇವಾಗ ನೋಡಿದ್ವಿ. 14th ಎಕ್ಸಾಂಪಲ್ ಬಂದುಬಿಟ್ಟು ಈ 14th, 15th ಮತ್ತು 16th ಪ್ರಿವಿಯಸ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥವು. ಇಫ್ ದ ಸ್ಟೂಡೆಂಟ್ಸ್ ಹ್ಯಾಡ್ ರಿವೈಸ್ಡ್ ರೆಗ್ಯುಲರ್ಲಿ ದೇ ವುಡಂಟ್ ಹ್ಯಾವ್ ಫೇಲ್ಡ್ ಇನ್ ದ ಟೆಸ್ಟ್. ಅವರು ರೆಗ್ಯುಲರ್ ಆಗಿ ರಿವಿಷನ್ ಮಾಡಿದ್ದೇ ಆಗಿದ್ದರೆ ಅವರು ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇರಲಿಲ್ಲ. ಇಫ್ ಯು ಹ್ಯಾಡ್ ಬೀನ್ ಲಿಟಲ್ ಕೇರ್ಫುಲ್ ಇಟ್ ವುಡಂಟ್ ಹ್ಯಾವ್ ಹ್ಯಾಪನ್ಡ್. ಸ್ವಲ್ಪ ಜಾಗರೂಕತೆಯಿಂದ ಇದ್ದಿದ್ದರೆ ಇದು ಆಗ್ತಾ ಇರಲಿಲ್ಲ. 16th ಎಕ್ಸಾಂಪಲ್ ಬಂದುಬಿಟ್ಟು ಇಫ್ ಯು ಹ್ಯಾಡ್ ಫಾಲೋಡ್ ಮೈ ಡೈಟ್ ಪ್ಲ್ಯಾನ್ ಯು ವುಡಂಟ್ ಹ್ಯಾವ್ ಸಾಟ್ ಮೆಡಿಕಲ್ ಹೆಲ್ಪ್. ನಾನು ಹೇಳಿದ ಪ್ರಕಾರ ನೀನು ಡೈಟನ್ನು ಪಾಲಿಸಿರ್ತಿದ್ದಿ ಅಂತಂದರೆ ಈಗೇನಾಗ್ತಾ ಇರಲಿಲ್ಲ, ನಿನಗೆ ಮೆಡಿಕಲ್ ಸಹಾಯ ಪಡೆದುಕೊಳ್ಳುವ ಅವಶ್ಯಕತೆ ಬರ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಸೊ ಡಿಯರ್ ಸ್ಟೂಡೆಂಟ್ಸ್, ಇದು ಕಳೆದ ವರ್ಷ ನಾವು ಮಿಷನ್ 40ನಲ್ಲಿ ಕೂಡ ನಾವು ಇದನ್ನು ಪ್ರಶ್ನೆಯನ್ನು ತೆಗೆದುಕೊಂಡಿದ್ವಿ. ಆ ರೀತಿಯಾಗಿ ಹೇಳುವಂಥ ಏನು ಡಿಫಿಕಲ್ಟಿ ಲೆವೆಲ್ ಇಲ್ಲಿ ಇರೋದಿಲ್ಲ. ಜಸ್ಟ್ ಸ್ಟೂಡೆಂಟ್ಸು ಇಫ್ ಕ್ಲಾಸ್ ಮೇನ್ ಕ್ಲಾಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಅಲ್ಲಿರ್ತಕ್ಕಂತಹ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಫಾರ್ಮ್ಸ್ಗಳನ್ನು ನೋಡಿದಾಗ ಅಲ್ಲಿ ಪಾಸಿಟಿವ್ ಸೆನ್ಸ್ ಆಗ್ತಾಯಿತ್ತು ಅಂತಂದರೆ ವುಡ್ ಹ್ಯಾವ್ ಬರುತ್ತೆ, ನೆಗೆಟಿವ್ ಸೆನ್ಸ್ ಆಗ್ತಾಯಿತ್ತು ಅಂತಂದರೆ ವುಡಂಟ್ ಹ್ಯಾವ್ ಬರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ರೆ ಡೆಫಿನೆಟಾಗಿ ಈ ಒಂದು ಮಲ್ಟಿಪಲ್ ಚಾಯ್ಸಲ್ಲಿ 4 ಔಟ್ ಆಫ್ 4 ಕ್ವಶನ್ಸ್ ಏನಿದಾವೆ 4 ಔಟ್ ಆಫ್ 4 ಮಾರ್ಕ್ಸನ್ನು ಪಡೆಯತಕ್ಕಂಥ ಸಾಧ್ಯತೆ ಇದೆ. ಸೊ ಇಲ್ಲಿಗೆ ನಮ್ಮ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಮೇಲೆ ನಾವು ವಿಡಿಯೋವನ್ನು ಮಾಡಿದ್ವಿ. ಮೊದಲನೇದಾಗಿ ಕ್ವಶನ್ ಟ್ಯಾಗು, ಇನ್ಫಿನಿಟಿವ್ಸು, ಲ್ಯಾಂಗ್ವೇಜ್ ಫಂಕ್ಷನ್ಸು ಮತ್ತು ಈಗ ಕೊನೆಯದಾಗಿ ಇಫ್ ಕ್ಲಾಸ್ ಅಂತಕ್ಕಂಥದ್ದು. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋನಲ್ಲಿ ನಿಮಗೆ ಈ ಒಂದು ಇಫ್ ಕ್ಲಾಸ್ ಬಗ್ಗೆ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಐಡಿಯಾ ಬಂದಿದೆ ಅಂತ ಭಾವಿಸ್ಕೊಳ್ತಾ ಇದ್ದೇನೆ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಫಾರ್ ಮೋರ್ ವಿಡಿಯೋ ನೋಟಿಫಿಕೇಷನ್ಸ್ ಸಬ್ಸ್ಕ್ರೈಬ್ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ